ಅಮೃತವ್ರೆ, ತುಂಬಾ ಪ್ರೀತಿ ಮಾಡ್ತೀನಿ. ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಸಂಜೀವ, ನಿಮ್ಮನ್ನ ಹೇಳೋದೇ ಮರ್ತಿಯಲ್ಲೋ. ಸಂಜೀವ, ಯಾಕೋ ಇಷ್ಟೊಂದು ಓದಾಡ್ತಿದ್ಯಾ? ವಾಕ್ಯ ರಚನೆನೇ ಎಡವಟ್ಟಾಗ್ತಿದ್ಯಲ್ಲೋ. ಈ ತರ ಎಲ್ಲರ ಮುಂದೆ ಆಡಿದ್ರೆ ಎಲ್ಲರೂ ನಗ್ತಾರಷ್ಟೇ. ಸಲೀಸಾಗಿ ಇಂಗ್ಲೀಷಲ್ಲಿ ಹೇಳ್ಬಿಡ್ಲಾ? ಐ ಲವ್ ಯು. ಏನು ಭಾವನೆಗಳೇ ಬರ್ತಾ ಇಲ್ಲ, ಏನು ಹೊಳಿತಾನೆ ಇಲ್ವಲ್ಲ. ಈಗ ಹೇಳಿದ್ರೆ ಹೆಂಗೆ? ಅಮೃತ ಅವರೇ, ನೀವು ನನ್ನ ಬದುಕಲ್ಲಿ ಬಂದಾಗ್ಲಿಂದ ನನ್ನ ಬದುಕಿನ ಲೆಕ್ಕಾಚಾರಗಳೆಲ್ಲ ಏರಿಳಿತ ಆಗಿ 3 6 ಆಗಿ 6 9 ಆಗಿ 9 19 ಆಗಿ ಚಂದ್ರಿ, ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ನಮ್ಮ ಭಾವ ಸಿಕ್ಕಿಲ್ಲ ಅಂತ ಕೊರ್ಗಕ್ಕೂ ಹೋಗ್ಬೇಡ. ನಮ್ಮ ಭಾವಂಗಿಂತ ಅವ್ರ ಅಪ್ಪನಂತವ್ರು ಸಿಗ್ತಾರೆ ನಿನಗೆ. ಅವ್ರ ಅಪ್ಪನಂತವ್ರನ್ನ ನಾನು ಯಾಕೋ ಮದುವೆ ಆಗಲಿ? ಬೇಡ ಬಿಡು, ಅವ್ರ ತಾತನಂತವ್ರನ್ನೇ ಆಗು. ಉರ್ಸ್ಬೇಡ ಶ್ಯಾಮ, ದಬ್ಬ ದಬ್ಬ ಅಂತ ಹೊಡೆದಾಕ್ಬಿಡ್ತೀನಿ. ಮತ್ತೆ ನಮ್ಮ ಅಕ್ಕ ಭಾವನ್ ಹೊಗಳಿದ್ರೆ ನೀನು ಯಾಕೆ ಉರ್ಕೋತಿದ್ಯಾ? ನಾನು ಯಾಕೆ ಉರ್ಕೊಳ್ಳಿ? ನೀವುಗಳೇ ಉರ್ಕೊಳ್ತಿರೋದು. ನನ್ನ ಕನ್ಸಲ್ಲಿ ಬಂದಿರೋದು ನಿಜ ಆಗುತ್ತೆ. ಚಂದ್ರಿ, ನಿನ್ ಕನ್ಸ್ ಕಾಣ್ತಾನೆ ಕೂತಿರೋ, ಆದ್ರೆ ನಮ್ಮ ಅಕ್ಕ ಬಾಬಾ 3 ಮಕ್ಕಳು ಹೆತ್ತು ಹೊತ್ತು ಸುಖ ಆಗಿರ್ತಾರೆ. ಆಗ ನೀನು ಮುದುಕಿ ಆಗಿರ್ತೀಯ. 1999 ಆಗಿ 100ಕ್ಕೆ 1 ಕಡಿಮೆ ಆಗುತ್ತೆ. ಗೆಳೆಯ, ನೀನ್ ಈ ರೀತಿ ಅವ್ರಿಗೆಲ್ಲ ರೇಖಿಸಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಮ್ಯಾನ್? ಲೋ ಸಂಜೀವ, ನೀನ್ ಹಿಂಗೆ ಗಣಿತ ಪಾಠ ಮಾಡ್ಕೊಂಡಿರೋ, ಅಮ್ಮು ನಿಂಗೆ ಭೌತಶಾಸ್ತ್ರ ಪಾಠ ಮಾಡ್ತಾಳಷ್ಟೇ. ಅವ ನೀವು ಪಾಪ ನಮ್ಮ ಮೇಷ್ಟ್ರಿಗೆ ಲವ್ನ ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಗೆಳೆಯ. ನೀನ್ ಒಬ್ನೇ ಅಲ್ಲ, ಈ ಜಗತ್ತಲ್ಲಿ 100ಕ್ಕೆ 99% ಗಂಡಸರ ಕಥೆನೂ ಅಷ್ಟೇ. ನಿಂದೇನ್ ತಪ್ಪಿಲ್ಲ ಅಳಿಮಯ್ಯ, ಅಲ್ವಾ ಗೆಳೆಯ? ಹೌದೌದು. ಅದೇ ಗೆಳೆಯ, ನಾನು ಈ 99% ಲಿಸ್ಟ್ ಅಲ್ಲಿ ಇಲ್ಲಮ್ಮ. ನಾನು ಶೋಭಿನ ಹೇಗೆ ಪ್ರಪೋಸ್ ಮಾಡಿದೆ ಅಂದ್ರೆ ಏಕ್ ಬಾರ್ ದೋತು. ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಸಂಜೀವರೇ. ಇದಕ್ಕಿಂತ ಇನ್ನೊಂದು ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನನ್ನ ಸರೋಜನ ಮದುವೆ ಆದಾಗ ನಾನು ಏನೂ ಆಗಿರಲಿಲ್ಲ. ನಾನು ಇವತ್ತಿನ ಧರ್ಮರಾಜ ಆಗಿರಲಿಲ್ಲ, ಇಂಡಸ್ಟ್ರಿಯಲಿಸ್ಟ್ ಧರ್ಮರಾಜನೂ ಆಗಿರಲಿಲ್ಲ. ಒಬ್ಬ ಸಾಮಾನ್ಯ ಇಟ್ಟಿಗೆ ದಳ್ಳಾಳಿ ಧರ್ಮ ಆಗಿ. ನನ್ನ ಹತ್ರ ಕಾರ್ ಇರಲಿಲ್ಲ, ಒಂದು ಸೈಕಲಲ್ಲಿ ಓಡಾಡ್ತಾ ಇದ್ದೆ. ಅದು ಹಳೆ ಸೈಕಲ್. ನೋಡೋಕ್ಕೂ ಅಷ್ಟೇ ಅಂತ ಸುರಸುಂದರ ಏನಲ್ಲ ನಾನು. ನನ್ನ ಸರೋಜ ತುಂಬಾ ಸುಂದರವಾದ ಹುಡುಗಿ. ನನ್ನನ್ನ ಈಗಲೂ ಅವಳು ಒಪ್ಕೊಂಡಿದ್ದಾಳೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಆಯ್ತು. ನಿಮ್ಮನ್ನ ಒಪ್ಪಿ ಮದ್ವೆ ಆದೆ ಅಂತ ನೀವ್ ಅನ್ಕೊಂಡ್ರಿ, ಆದ್ರೆ ನಂಗೆ ಈ ಮದ್ವೆನೇ ಇಷ್ಟ ಇಲ್ಲ ಅಂತ ನಾನ್ ನಿಮಗೆ ಹೇಳ್ದೆ. ಗೊತ್ತು, ಮನೇಲಿ ನನಗೆ ಮದ್ವೆ ಬೇಡ ಅನ್ನೋ ಅವಕಾಶನೂ ಕೊಡ್ದೆ ಈ ನಮ್ಮ ಮದ್ವೆನ ಫಿಕ್ಸ್ ಮಾಡಿದ್ರು. ಮದುವೆ ಆಯ್ತು, ಮನೆ ಬಿಟ್ಟು ನನ್ನ ಜೊತೆ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಪುಟ್ಟ ಸೀಟಿನ ಮನೆಯಲ್ಲಿ ನಮ್ಮ ಸಂಸಾರ ಶುರುವಾಯ್ತು. ಪಾಪ ಅದೇನೇನು ಕನಸನ್ನ ಇಟ್ಕೊಂಡಿದ್ಲು ಅವಳು ಗೊತ್ತಿಲ್ಲ. ನನಗೆ ಅಂತ ಕನ್ಸುಗಳಿದಾವೆ ಸಂಜೀವ್ ಅವ್ರೆ. ಅದನ್ನೆಲ್ಲ ಮುಚ್ಚಿಟ್ಟು ಹಳ್ಳಿಲಿರೋಕ್ಕಾಗಲ್ಲ. ದುಡಿಬೇಕು, ಗಳಿಸ್ಬೇಕು ಅನ್ನೋ ನನ್ನ ಆಟಕ್ಕೆ ಫುಲ್ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಸರೋಜ. ನಿಮ್ ಕನ್ಸಿಗೆ ನಾನು ಸಪೋರ್ಟ್ ಆಗಿ ನಿಲ್ತೀನಿ. ನೋ, ದಟ್ಸ್ ನಾಟ್ ಈಸಿ. ನಿಮ್ಮಿಂದ ಆಗಲ್ಲ. ಐ ಮೀನ್, ನಾನು ಹಾಗೆ ಹೇಳ್ತಾ ಇಲ್ಲ, ಬಟ್ ನಿಮಗೆ ಯಾಕೆ ತೊಂದರೆಗಳು ಹೆಚ್ಚಾದಷ್ಟು ಸಂಸಾರ ಗಟ್ಟಿ ಆಗುತ್ತೆ ಅನ್ನೋದಕ್ಕೆ ನಾವೇ ಉದಾಹರಣೆ. ಕಷ್ಟ ನಮ್ಮನ್ನ ಇನ್ನಷ್ಟು ಹತ್ರ ಮಾಡ.
ಮನೆ ಚಿಕ್ಕದಾದ್ರೂ ಆ ಮನೆ ತುಂಬಾ ನಾವು ಕಷ್ಟಗಳನ್ನೇ ಹಾಸಿಗೆ ಮಾಡ್ಕೊಂಡ್ಬಿಟ್ಟು, ಆದರೆ ನಮ್ಮಿಬ್ಬರ ಪ್ರೀತಿನೇ ನಮಗೆ ಹೊದಿಕೆ ಆಗಿತ್ತು. ಹಾಸ್ಕೊಂಡಿರೋ ಕಷ್ಟಗಳಿಗೆ ತಲೆ ಕೆಡಿಸ್ಕೊಡದೆ ಹೊಂದ್ಕೊಂಡಿರೋ ಪ್ರೀತಿಲೇ ಸುಖ ಕಾಣ್ತಾ ನನ್ನ ಜೊತೆಗೆ ನಿಂತಿದ್ದು ನನ್ನ ಸರೋಜ. ನಾನು ಸೋತಾಗ ನನ್ನ ಸರೋಜ ನನ್ನ ಕುಗ್ಗಕ್ ಬಿಡ್ಲಿಲ್ಲ. ನಮ್ ಗಿರಿ ಅವಳ ಹೊಟ್ಟೆಲಿದ್ದಾಗ ಅವಳಿಗೆ ಒಲೆ ಹಚ್ಚೋಕ್ಕೂ ಬಗ್ಗೋಕ್ ನಾನು ಬಿಡ್ತಾ ಇರ್ಲಿಲ್ಲ. ಅವಳಿಗೆ ನಾನು, ನನಗೆ ಅವಳು. ಒಬ್ಬ ಸಾಮಾನ್ಯ ಧರ್ಮ ಆಗಿದ್ದ ನಾನು ಧರ್ಮರಾಜ ಆದ್ರೂ ಎಷ್ಟು ಎತ್ತರಕ್ಕೆ ಬೆಳೆದ್ರು ನನ್ನ ಪತ್ನಿ ಮಾಡಿರೋ ತ್ಯಾಗದ ಮುಂದೆ